ಇವತ್ತು ಸದ್ದು ಮಾಡ್ತಿರುವಂಥ ಸುದ್ದಿ ಯಾವುದು ಅನ್ನೋದನ್ನು ನಾನು ನೋಡ್ತಾ ಹೋಗ್ತಾ ಇದ್ದೀನಿ. ಆರಂಭದಲ್ಲಿ ನೋಡಿ BJP ಕಿತ್ತಾಟದ್ದೇ ಇದೆ. ಭಾಳ ದಿನ ಆಯ್ತಿದ್ದು, ಒಂದು ತಿಂಗಳಾಯಿತು. ಮೇನ್ ಹೆಡ್ಲೈನ್ಸಲ್ಲಿ ಮೇನ್ ಪೇಜಲ್ಲಿ ಬರ್ತಾ ಇರುವಂಥ ಸುದ್ದಿ ಅಂತಂದರೆ BJPಯ ಬಣ ಬಡಿದಾಟ, ಭಿನ್ನರ ಬಳಗದ ಆ ಒಂದು ಒತ್ತಾಯ ಏನಿದೆ ಅಲ್ವಾ, ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ಕೂಗು ಅದು ದಿನೇ ದಿನೇ ಜೋರಾಗ್ತಾ ಹೋಗ್ತಾ ಇದೆ. ಎರಡೂ ಬಣಗಳ ನಡುವಿನ ಆ ಮಾತಿನ ಸಮರ ಮತ್ತಷ್ಟು ತಾರಕಕ್ಕೆ ಹೋಗ್ತಾ ಇದೆ. 2 ಬಣ ಇದ್ವು, 3 ಬಣ ಇದ್ವು, ಒಂದು ತಟಸ್ಥ ಬಣ ಇತ್ತು. ಈಗ ತಟಸ್ಥ ಬಣ ಮರ್ಜ್ ಆಗಿಬಿಟ್ಟಿದೆ. ಯಾವುದರಲ್ಲಿ? ಯತ್ನಾಳ್ ಅವರ ಟೀಮ್ನಲ್ಲಿ ಅದು ಕೂಡ ಸೇರ್ಕೊಂಡ್ಬಿಟ್ಟಿದೆ. ಇದು ಯತ್ನಾಳ್ ಅವರೇ ಹೇಳಿದ್ದು. ಯಾಕೆಂದರೆ ತಟಸ್ಥರ ಬಣದಿಂದಲೂ ಕೂಡ ಒಬ್ಬ ಅಭ್ಯರ್ಥಿ ಹಾಕಬೇಕು ಅನ್ನುವಂತಹ ಪ್ಲ್ಯಾನ್ ಕೂಡ ನಡೀತಾ ಇತ್ತು. ಬಟ್ ಈಗ 2 ಬಣ ಬಹಳ ಕ್ಲಿಯರ್ ಪಿಕ್ಚರ್ ಆಗಿ ನಮಗೆ ಕಾಣಿಸ್ತಾ ಇದೆ. ನೋಡಿ, ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬಹುದಾ? ಯಾವ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸ್ತಾರೆ ಭಿನ್ನರ ಬಣದಿಂದ? ನೋಡಿ, ಆ ಚಟುವಟಿಕೆಗಳು ಬಹಳ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಯತ್ನಾಳ್ ಆ್ಯಂಡ್ ಟೀಮ್ ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದೆ. ಆಲ್ರೆಡಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ದೆಹಲಿಗೆ ಹೋಗ್ಬಿಟ್ರು ನಿನ್ನೆ. ಇವತ್ತು ಯತ್ನಾಳು ಜೊತೆಗೆ ಲಿಂಬಾವಳಿ ಆಗಿರ್ಬೋದು, ಸಿದ್ದೇಶ್ವರು ಜೊತೆಗೆ ಹರೀಶು, ಇನ್ನಿತರ ಏನು ನಾಯಕರು, ಭಿನ್ನ ಬಣದ ನಾಯಕರು ಇವತ್ತು ದೆಹಲಿ ಪ್ರವಾಸ. ನಿನ್ನೆ ಸ್ವಲ್ಪ ಜನ ಹೋಗಿದ್ದಾರೆ, ಇವತ್ತು ಕೆಲವೊಂದಿಷ್ಟು ಜನ ಹೋಗ್ತಾರೆ. ಹೈಕಮಾಂಡ್ ಮುಂದೆ ಒಂದು ವರದಿಯನ್ನು ಮಂಡಿಸ್ತಾರೆ. ಯಾರ ವಿರುದ್ಧ? ವಿಜಯೇಂದ್ರ ವಿರುದ್ಧ. ನೋಡಿ, ನಮಗೆ ವಿಜೇಂದ್ರ ನಾಯಕತ್ವ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಬಂದವ್ರಿಗೆ ಆಯ್ಕೆ ಮಾಡ್ಕೊಂಡು ಕೂತಿದ್ದಾರೆ. ಮೊನ್ನೆ ಜಿಲ್ಲಾಧ್ಯಕ್ಷರದು ಹಾಗೆ ಆಯಿತು. ಬದಲಾವಣೆ ಆಗಲೇಬೇಕು, ಇಲ್ಲದಿದ್ದರೆ BJPಗೆ, ಕರ್ನಾಟಕದ BJPಗೆ ಎಫೆಕ್ಟ್ ಆಗುತ್ತೆ. ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲೂ ಕೂಡ ಒಬ್ಬ ಸಮರ್ಥ ಅಭ್ಯರ್ಥಿ ಇದ್ದಾರೆ. OBC ಅಂದರೆ ದಲಿತರಿಗಾದರೂ ನೀವು ಅವಕಾಶ ಕೊಡಿ, ಹಿಂದುಳಿದವ್ರಿಗಾದರೂ ಕೂಡ ಅವಕಾಶ ಕೊಡಿ ಅಂಥೇಳಿ ಹೈಕಮಾಂಡ್ ಮುಂದೆ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಒಂದು ವರದಿಯನ್ನು ರೆಡಿ ಮಾಡಿಕೊಂಡಿದ್ದಾರಂತೆ. 3 ದಿನಗಳ ಕಾಲ ಅಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ಈಗಾಗಲೇ ಅಲ್ಲಿ ಅಧಿವೇಶನ ನಡೀತಾ ಇದೆ ದೆಹಲಿಯಲ್ಲಿ. ಅದರ ಮಧ್ಯೆ ಕೂಡ ಕೇಂದ್ರ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ವಿಜೇಂದ್ರ ಬಹಳ ಕಾನ್ಫಿಡೆಂಟಾಗಿ ಮಾತಾಡಿದ್ದಾರೆ. ಇನ್ನೊಂದು ವಾರ ತಡ್ಕೊಳ್ರಿ, ಎಲ್ಲ ಗೊತ್ತಾಗ್ಬಿಡುತ್ತೆ, ರಾಜ್ಯಾಧ್ಯಕ್ಷರ ಈ ಒಂದು ಕಚ್ಚಾಟಕ್ಕೆಲ್ಲ ಬ್ರೇಕ್ ಬೀಳುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಯತ್ನಾಳ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಠೇವಣಿ ಕಳ್ಕೊಳ್ಳುವಂಥ ಒಂದು ಭಯ ವಿಜೇಂದ್ರಗೆ ಕಾಡ್ತಾ ಇದೆ ಅಂಥೇಳಿ. ನೋಡಿ, ವಿಜೇಂದ್ರ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದರೆ ಹೈಕಮಾಂಡ್ಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಆ ಒಂದು ಗೋಜಿದೆ ಅಲ್ವಾ, ಆ ಒಂದು ನಿರ್ಧಾರ ಅವರು ಬಂದಂಗೆ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನುವಂಥದ್ದೇನಿದೆ, ಈಗ ವಿಜೇಂದ್ರ ಅವ್ರನ್ನೇ ಇನ್ನೊಂದು 3 ವರ್ಷ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಹೈಕಮಾಂಡ್ ನಾಯಕರು ಇದ್ದಾರಂತೆ. ಈಗೇನಾದರೂ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬಿಟ್ರೆ ಅಥವಾ ಚುನಾವಣೆಯನ್ನು ಮಾಡಿಬಿಟ್ರೆ, ಅದು ಚುನಾವಣೆ ನಡೆದರೂ ಕೂಡ ಯಡಿಯೂರಪ್ಪನವರ ಒಂದು ಕೆಂಗಣ್ಣೆ ಗುರಿಯಾಗಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ, ಅಥವಾ ಇಲ್ಲಿವರೆಗೂ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಚುನಾವಣೆಗಳು ನಡೆದಂಥ ಉದಾಹರಣೆಗಳಿಲ್ಲ. ಹಾಗಾಗಿ ಹೊಸ ಸಂಪ್ರದಾಯಕ್ಕೆ ನಾವು ಯಾಕೆ ನಾಂದಿ ಹಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ತಲೆಯಲ್ಲಿ ಓಡ್ತಾ ಇದೆಯಂತೆ. ಹಾಗಾಗಿನೇ ಈಗ ಭಿನ್ನರ ಬಣದಿಂದ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ ಅಕಸ್ಮಾತ್ ಚುನಾವಣೆ ನಡೆದ್ರೆ ಅನ್ನೋದು ಬಹಳ ಕುತೂಹಲ ಇದೆ. ಯತ್ನಾಳು, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ, ಈ 3 ಜನರ ಹೆಸರು ಬಹಳ ಬಲವಾಗಿ ಕೇಳಿ ಬರ್ತಾ ಇದೆ. ಬಟ್ ವಿಜೇಂದ್ರ ಅವರ ಕಾನ್ಫಿಡೆಂಟ್ ನೋಡ್ತಾ ಇದ್ದರೆ ಚುನಾವಣೆ ನಡೆಯೋದಿಲ್ಲ, ನನ್ನನ್ನೇ ಮುಂದುವರಿಸ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ವಿಜೇಂದ್ರ ಮಾತಾಡಿದ್ದಾರೆ. ನೋಡಬೇಕು, ಇನ್ನೊಂದು 3-4 ದಿನದಲ್ಲಿ ಅದಕ್ಕೆ ತೆರೆ ಬೀಳುತ್ತೆ.